ಮದುವೆಯಾಗಿ ಸ್ವಲ್ಪ ವರ್ಷ ಕಳೆದ ಮೇಲೆ ಗಂಡ ಹೆಂಡತಿಯ ಪರಸ್ಪರ ಅನ್ಯೋನ್ಯತೆ ಮನೋಭಾವಗಳು ಕಡಿಮೆಯಾಗಿ ಬೇರೆ ಬೇರೆ ಆಗುತ್ತಿದ್ದರೆ, ಅಥವಾ ಗಂಡ ಹೆಂಡತಿ ಜೊತೆಯಲ್ಲಿ ಇಲ್ಲದೆ ತವರು ಮನೆಯಲ್ಲಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇದ್ದರೆ, ಇಬ್ಬರನ್ನು ಒಂದು ಮಾಡುವ ಒಂದು ವಿಶೇಷ ತಂತ್ರವೇ ಈ ದಾಂಪತ್ಯ ಅನ್ಯೋನ್ಯತೆಯ ತಂತ್ರ. ಇದನ್ನು ಮಾಡುವ ಬಗೆ ನಿಮಗೆ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ. ಯಾವುದೇ ಒಂದು ಮದುವೆ ಆಗುವುದಕ್ಕೂ ಮೊದಲು ಜಾತಕವನ್ನು ಪರಿಶೀಲನೆ ಮಾಡುತ್ತಾರೆ. ಗಂಡು ಹೆಣ್ಣು ಪರಸ್ಪರ ಜಾತಕ ಕೂಡಿ ಬಂದರೆ ಮಾತ್ರ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಅವರಿಬ್ಬರ ವೈವಾಹಿಕ ಜೀವನ ಸುಗಮವಾಗಿ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಎನ್ನುವ ನಂಬಿಕೆ ಇಟ್ಟು ಜಾತಕವನ್ನು ನೋಡಿ ವಿವಾಹ ಮಾಡುತ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಜಾತಕ ಚೆನ್ನಾಗಿದ್ದರೂ ಕೂಡ ಬಿರುಕು ಬೀಳುವ ಸಾಧ್ಯತೆ ಕೂಡ ಇರುತ್ತದೆ. ಅದಕ್ಕೆ ನಾನಾ ಕಾರಣ ಇರಬಹುದು. ಜೀವನವೇ ಹಾಗೆ, ಒಂದು ರೀತಿಯಾದಂತಹ ವಿಸ್ಮಯವಿದ್ದರೆ ಇನ್ನೊಂದು ರೀತಿಯಲ್ಲಿ ದುರಂತಮಯವಾಗುವ ಸಾಧ್ಯತೆ ಇರುತ್ತದೆ. ಈ ಪರಸ್ಪರ ಕಿತ್ತಾಡಿಕೊಂಡಿರುವ ಗಂಡ ಹೆಂಡತಿಯರ ವೈಮನಸ್ಸುಗಳು ಮನಸ್ತಾಪಗಳು ಎಲ್ಲವೂ ನಾಶವಾಗಿ ಹೊಂದಾಣಿಕೆಯ ಜೀವನ ನಡೆಸಲು ಈ ಪುಟ್ಟ ಪರಿಹಾರ ತಂತ್ರ ನಿಮಗೆ ಇವತ್ತು ತಿಳಿಸ್ಕೊಡ್ತೀವಿ. ಅದರಂತೆ ಕೆಲವು ವಿಶೇಷ ಪರಿಹಾರದಲ್ಲಿ ಗಂಡು ಅಥವಾ ಹೆಣ್ಣು ಇಬ್ಬರ ಹೆಸರನ್ನು ಬರೆದಿರುವ ಒಂದು ಬಿಳಿಯ ಕಾಗದದ ಮೇಲೆ ವೃತ್ತಾಕಾರವನ್ನು ರಚನೆ ಮಾಡಿಕೊಳ್ಳಬೇಕು. ಅರಿಶಿಣ ಕುಂಕುಮವನ್ನು ಮಧ್ಯಭಾಗದಲ್ಲಿ ಇಡಬೇಕು. ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಕೂಡ ಸಿದ್ಧ ಮಾಡಿಕೊಂಡು ಅದರ ಮಧ್ಯಭಾಗದಲ್ಲಿ ಇಡಬೇಕು. ಒಂದು ಹಳದಿ ದಾರವನ್ನು ತೆಗೆದುಕೊಂಡು ಅದನ್ನು ಮಡಚಿ ಗಂಟು ಹಾಕಿ ಕಟ್ಟು ಹಾಕಬೇಕು. 9 ಗಂಟನ್ನು ಹಾಕಿ ಕಟ್ಟು ಹಾಕಿದ ನಂತರ ಮನೆಯ ದೇವರ ಪಾದದ ಬಳಿ ಇಡಬೇಕು. ಅಂದರೆ ಮನೆ ದೇವರು ಚಾಮುಂಡೇಶ್ವರಿ, ಚೌಡೇಶ್ವರಿ, ಮಹದೇಶ್ವರ ಅಥವಾ ನಂಜುಂಡೇಶ್ವರ ಈ ರೀತಿ ಇದ್ದರೆ ಆ ದೇವರ ಫೋಟೋದ ಕೆಳಗೆ ಅದನ್ನಿಡಬೇಕು. ಯಾವುದೇ ಕಾರಣಕ್ಕೂ ಎಂತಹ ಪರಿಸ್ಥಿತಿಯಲ್ಲೂ ಈ ಗಂಡ ಹೆಂಡತಿಯ ವೈಮನಸ್ಸುಗಳು ಮನಸ್ತಾಪಗಳು ಕಳೆದು ಹೋಗಿ ಅನ್ಯೋನ್ಯತೆ ದಾಂಪತ್ಯ ಜೀವನ ನಡೆಸುವಂತೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿ ಸಂಕಲ್ಪವನ್ನು ಮಾಡಿ 2 ದಿವಸ ಅವರು ಓಡಾಡುವ ಜಾಗದಲ್ಲಿ ಅಥವಾ ಅವರು ಮಲಗುವ ಜಾಗದಲ್ಲಿ ಅದನ್ನು ಇಡಬೇಕು. ಇಟ್ಟಾದ ನಂತರ 2 ದಿನದ ಬಳಿಕ 3ನೇ ದಿನ ಬೆಳಗ್ಗೆ ಎದ್ದು ಅದನ್ನು ಹುತ್ತದ ಬಾಯಿಗೆ ಹಾಕಬೇಕು. ಈ ರೀತಿ ಮಾಡಿ ಎಂತಹ ದಾಂಪತ್ಯ ಬಿರುಕಿದ್ದರೂ ಕೂಡ ಸರಿ ಹೋಗುತ್ತದೆ. ದಾಂಪತ್ಯ ಜೀವನ ಸುಗಮವಾಗಿ ಸಂತೋಷವಾಗಿ ಚೆನ್ನಾಗಿ ನಡೆದುತ್ತಾ ಹೋಗುತ್ತದೆ. ಒಂದು ವೇಳೆ ಏನು ಮಾಡಿದರೂ ಇದು ಸರಿ ಹೋಗ್ತಾ ಇಲ್ಲ, ಮಧ್ಯ ಪ್ರವೇಶಗಳು ಹೆಚ್ಚಾಗಿ 3ನೇ ವ್ಯಕ್ತಿಯ ಆಗಮನದಿಂದ ದಾಂಪತ್ಯದಲ್ಲಿ ಬಿರುಕು ಕಾಣುತ್ತಿದೆ ಗುರುಗಳೇ ಅಂದರೆ ಯಾವುದಕ್ಕೂ ಚಿಂತಿಸಬೇಡಿ. ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ. ಎಷ್ಟೋ ದಾಂಪತ್ಯ ಜೀವನವನ್ನು ಸರಿ ಮಾಡಿರುವ ಹೆಗ್ಗಳಿಕೆ ಈ ಗುರುಗಳಿಗೆ ಸಲ್ಲುತ್ತದೆ. ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಸಹ ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.